ಒಂದು ಬೇಸಿಗೆ ಕಾಲ. ಬೇಸಿಗೆನಲ್ಲಿ ಮಳೆ ಇಲ್ಲ, ಎಲ್ಲೆಲ್ಲೂ ನೀರಿರೋದಿಲ್ಲ, ಎಲ್ಲ ಒಂಥರ ಬರಡಾಗಿರ್ತದೆ. ಆ ಬೇಸಿಗೆ ಝಳ ತುಂಬ ಜಾಸ್ತಿ ಇರುತ್ತೆ. ಆವಾಗ ಒಂದು ಕಾಗೆ ಕೂಡ ಇರುತ್ತದೆ. ಕಾಗೆ ಆಹಾರಕ್ಕೋಸ್ಕರ ಹುಡಿಕೊಂಡು ಹೋಗ್ತಾ ಇರುತ್ತೆ, ಹಾರ್ಕೊಂಡು ಹೋಗ್ತಾ ಇರುತ್ತೆ. ದಾಹ ಆಗಿಬಿಡುತ್ತೆ, ಹಾರ್ತಾ ಇರುತ್ತಲ್ವ, ದಾಹ ಆಗಿಬಿಡುತ್ತೆ. ದಾಹ ಆದಾಗ ನೀರಿಗೋಸ್ಕರ ನೋಡ್ತಾ ಇರುತ್ತೆ, ಎಲ್ಲೂ ನೀರು ಕಾಣೋದಿಲ್ಲ. ಎಲ್ಲ ಕೆರೆ ಕಟ್ಟೆಗಳು ಏನೇನಿದೆಯೋ, ನದಿ ಕೊಳ್ಳಗಳು ಎಲ್ಲ ಬತ್ತು ಹೋಗಿರ್ತವೆ. ಈಗ ದಾಹ ಆಗಿರುತ್ತೆ, ನೀರು ಕುಡಿಬೇಕು. ಅವಾಗ ಏನು ಮಾಡುತ್ತೆ ಅಂದರೆ, ಕೆಳಗಡೆ ನೋಡುತ್ತೆ, ಹುಡುಕ್ತಾ ಇರಬೇಕಾದ್ರೆ ಒಂದು ಗಡಿಗೆ ಕಾಣುತ್ತೆ. ಯಾವುದೋ ಒಂದು ಗುಡಿಸ್ಲಿರುತ್ತೆ, ಗುಡಿಸ್ಲ ಹತ್ರ ಒಂದು ಗಡಿಗೆ ಇರೋದು ಕಾಣುತ್ತೆ. ಆ ಗಡಿಗೆನಲ್ಲಿ ಎಲ್ಲೋ ಒಂದು ಕಡೆ ತಳದಲ್ಲಿ ನೀರಿರುತ್ತೆ. ಆ ನೀರು ಇದ್ರ ಕಣ್ಣಿಗೆ ಕಾಣುತ್ತೆ. ಕಾಗೆ ಕಣ್ಣು ಶಾರ್ಪ್ ಇರುತ್ತೆ, ಇದ್ರ ಕಣ್ಣಿಗೆ ಕಾಣುತ್ತೆ. ಇಲ್ಲಿ ನೀರು ಸಿಕ್ತಲ್ಲ, ತುಂಬ ಒಳ್ಳೆಯದಾಯಿತು ಅಂದ್ಕೊಂಡು ಅಲ್ಲಿಂದ ಹಾರಿ ಕೆಳಗಡೆ ಇಳಿದು ನೋಡಿದಾಗ ಆ ಮಡಕೆನಲ್ಲಿ ತಳದಲ್ಲಿ ನೀರಿರುತ್ತೆ, ಆದರೆ ಸ್ವಲ್ಪ ಇರುತ್ತೆ. ಯೋಚನೆ ಮಾಡುತ್ತದು, ಇದ್ರಲ್ಲಿ ಸ್ವಲ್ಪ ಮಾತ್ರ ನೀರಿದೆ, ನಾನು ಹೇಗೆ ಕುಡಿಲಿಕ್ಕೆ ಸಾಧ್ಯ? ಈಗ ನಾನು ಕೊಕ್ಕನ್ನು ನನ್ನ ಕತ್ತನ್ನು ಇದರೊಳಗಡೆ ಹಾಕಿ ಕೊಕ್ಕಿಂದ ನೀರು ಕುಡಿಯೋಕ್ಕೂ ಆಗಲ್ಲ. ಒಂದು ವೇಳೆ ನಾನು ಇದರೊಳಗಡೆ ಹೋದರೆ ಆಚೆ ಬರೋಕ್ಕೂ ಆಗಲ್ಲ. ಸೊ ಈ ನೀರು ಕುಡಿಬೇಕು, ನನ್ನ ದಾಹ ಜಾಸ್ತಿ ಆಗ್ತದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಪಕ್ಕದಲ್ಲಿ ಕಲ್ಲುಗಳು, ಜಲ್ಲಿ ಕಲ್ಲುಗಳಿರೋದಕ್ಕೆ ಅದರ ಕಣ್ಣಿಗೆ ಕಾಣುತ್ತೆ, ಸಣ್ಣ ಸಣ್ಣ ಕಲ್ಲುಗಳು. ಆ ಕಲ್ಲುಗಳನ್ನು ಇದರೊಳಗಡೆ ಹಾಕಿದ್ರೆ ನೀರು ಮೇಲೆ ಬರುತ್ತೆ. ಅವಾಗ ನಾನು ಕುಡಿಬಹುದು, ನನ್ನ ದಾಹ ತೀರುತ್ತೆ ಅಂದ್ಕೊಂಡು ಆ ಕಲ್ಲುಗಳನ್ನು ಹಾಯ್ದು ಆ ಗಡಿಗೆ ಒಳಗಡೆ ಹಾಕುತ್ತೆ. ಹಾಕಿದಾಗ ಆ ನೀರು ಮೇಲೆ ಬರುತ್ತೆ. ನೀರು ಮೇಲೆ ಬಂದಂಥ ಸಂದರ್ಭದಲ್ಲಿ ಆ ನೀರನ್ನು ಕುಡಿದು ಆ ಕಾಗೆ ತನ್ನ ದಾಹವನ್ನು ಹಿಂಗಿಸ್ಕೋತು ಅನ್ನೋದು ಒಂದು ಕಥೆ. ಇದು ಪಂಚತಂತ್ರದಲ್ಲಿ ಬರುತ್ತೆ, ಇದರಲ್ಲಿ ಒಂದು ಕಥೆ. ಆದರೆ ಇದರಲ್ಲಿ ವಿಷ್ಣು ಶರ್ಮ ಬರಿಬೇಕಾದ್ರೆ ಎಷ್ಟು ಚಾಣಾಕ್ಷತನದಿಂದ, ಎಷ್ಟು ಬುದ್ಧಿಯನ್ನು ಉಪಯೋಗಿಸಿ ಕಥೆಯನ್ನು ಬರೆದಿದ್ದಾರೆ ಅಂದರೆ, ಆ ಕಾಗೆ ನೀರು ಕುಡಿಲಿಕ್ಕೆ ಎಷ್ಟು ಶ್ರಮಪಟ್ಟು ಕೆಳಗಡೆ ಇರೋ ನೀರನ್ನು ಮೇಲಕ್ಕೆ ತರಿಸಿ, ಅದು ಬುದ್ಧಿವಂತಿಕೆ ಉಪಯೋಗಿಸಿ ಆ ಮೇಲೆ ತರಿಸಿ ನೀರನ್ನು ಕುಡಿಯುತ್ತೆ, ದಾಹ ತೀರುತ್ತೆ. ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಎಷ್ಟೇ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಅದನ್ನು ನೀರನ್ನು ಮೇಲೆ ತರಿಸಿ ಕುಡಿದಿದ್ರೂ ಕೂಡ ಸೈಂಟಿಫಿಕ್ಕಾಗಿ ಮತ್ತು ಮಲ್ಟಿ ಡೈಮೆನ್ಷನ್ಸಲ್ಲಿ ನಾವು ಚೆಕ್ ಮಾಡಬೇಕು. ಆ ಕಲ್ಲುಗಳನ್ನು ಗಡಿಗೆ ಒಳಗಡೆ ಹಾಕಿದ್ರೆ ನೀರು ಮೇಲೆ ಬರೋಕ್ಕೆ ಸಾಧ್ಯನಾ? ಏಕೆಂದರೆ ಕಲ್ಲುಗಳಲ್ಲಿ ಒಂದಕ್ಕೊಂದು ಜಾಯಿಂಟಾಗಿ ಒತ್ತೊಟ್ಟಾಗಿರೋದಿಲ್ಲ, ಅಲ್ಲಿ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಒಂದು ಕಲ್ಲು ಇನ್ನೊಂದು ಕಲ್ಲು ಕೂರಬೇಕಾದ್ರೆ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಆ ಗ್ಯಾಪಲ್ಲಿ ನೀರು ಸೇರಿ ಹೋಗಿರುತ್ತೆ. ಆ ನೀರು ಎಷ್ಟೇ ಅರ್ಧಕ್ಕೆ ಕಲ್ಲು ಹಾಕಿದ ತಕ್ಷಣ ನೀರು ಮೇಲೆ ಕಾಣೋದಿಲ್ಲ, ಆ ಸಿಚುವೇಶನ್ನಲ್ಲಿರುತ್ತೆ. ಇವರು ಕಲ್ಲುಗಳನ್ನು ಪೂರ್ತಿ ಹಾಕಿ ಮೇಲೆ ನೀರು ತರಿಸ್ಕೊಂಡು ನೀರು ಕುಡಿತಕ್ಕಾಗೆ ಅಂದರೆ ಪ್ರಸ್ತುತ ಇರತಕ್ಕಂಥ ಸೈಂಟಿಫಿಕ್ ಈ ವರ್ಲ್ಡ್ಗೆ ಮತ್ತು ಮಲ್ಟಿ ಡೈಮೆನ್ಷನಲ್ ಥಾಟ್ಸ್ ಆರ್ ಥಿಂಕಿಂಗ್ಸ್ಗೆ ಇದು ಅನ್ವಯ ಆಗೋದಿಲ್ಲ. ಸೊ ಯಾವುದೇ ಬುದ್ಧಿನ ಉಪಯೋಗಿಸಿದರೆ ಅದನ್ನು ಮಲ್ಟಿ ಡೈಮೆನ್ಷನಲ್ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಅದರೆಲ್ಲರ ಕಡೆನ ಅನ್ವಯ ಆಗ್ತದಾ ಅನ್ನೋದನ್ನು ಯೋಚನೆ ಮಾಡಿ ಒಂದು ಟೆಕ್ನಿಕ್ನ ರೂಢಿಗತ ಮಾಡಬೇಕು. ಸೊ ಥ್ಯಾಂಕ್ ಯು.